ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಮನೆ ಮುಂದೆ ಪ್ಲಾಂಟರ್ ಬಾಕ್ಸಲ್ಲಿ ಬೆಳೆದಿರುವಂಥ ಅರ್ಶಿಣನ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಬೇಸಿಗೆ ಟೈಮಲ್ಲಿ ಅರ್ಶಿಣದ ಗಿಡ ಪೂರ್ತಿಯಾಗಿ ಒಣಗೋಗುತ್ತೆ. ಅದನ್ನೆಲ್ಲ ಎಲೆಗಳನ್ನೆಲ್ಲ ಒಣಗಿರೋ ಎಲೆಗಳನ್ನೆಲ್ಲ ತೆಗೆದು ಇವಾಗ ಇಲ್ಲೊಂದು ನಾವು ಕಣಗ್ಲೆ ಗಿಡ ಹಾಕಿದ್ವಿ. ವೈಟ್ ಕಲರ್ ಕಣಗ್ಲೆ ಹೂ ಬಿಡುತ್ತಿದ್ದು ತುಂಬಾ ದೊಡ್ಡದಾಗಿ ಬೆಳೆದ್ಬಿಟ್ಟು ಅದು ಬಕ್ಕೊಂಬಿಟ್ಟಿತ್ತು. ಹಾಗಾಗಿ ಅದನ್ನು ಪಕ್ಕದಲ್ಲೇ ಇರೋವಂಥ ಒಂದು ಮರಕ್ಕೆ ಕಟ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಇಲ್ಲಿ ರೆಡ್ ಕಲರ್ ಹೂ ಏನು ಬಿಟ್ಟಿದೆ ಅದನ್ನ ಅಮರ್ ಲಿಲ್ಲಿ ಅಂತ ಕರೀತಾರೆ. ಈ ಹೂಗಳು ಸಮ್ಮರ್ ಟೈಮಲ್ಲಿ ಮಾತ್ರನೇ ಬಿಡೋದು. ವರ್ಷಕ್ಕೊಂದೇ ಸಲ ಹೂ ಬಿಡುತ್ತೆ. ಒಂದು ಗಿಡದಲ್ಲಿ 4 ಹೂಗಳು ಮಾತ್ರನೇ ಬಿಡುತ್ತೆ. ಇಲ್ಲಿ ತುಂಬ ಹಿಂದೆ ಒಂದು 4-5 ಗಿಡಗಳನ್ನ ಹಾಕಿದ್ದೆ. ಇವಾಗ ತುಂಬಾ ಜಾಸ್ತಿ ಗಿಡಗಳು ಬೆಳ್ಕೊಂಡಿದೆ ಇದು. ನಾನು ಮೊದಲು ಅರಿಶಿಣದ ಗೆಡ್ಡೆಗಳನ್ನು ನನ್ನ ಟೆರೆಸ್ ಮೇಲೆ ಚಿಕ್ಕದು ಒಂದು ಗ್ರೋ ಬ್ಯಾಗ್ಗಳಲ್ಲಿ 2 ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ. ಒಂದು ವರ್ಷ ಬಿಟ್ಟ ಮೇಲೆ ಸ್ವಲ್ಪ ಅರಿಶಿಣದ ಗೆಡ್ಡೆಗಳು ಸಿಕ್ಕಿತ್ತು. ಅದನ್ನೆಲ್ಲ ಹಾಗೇನೆ ನಾನು ಹಸಿಯಾಗಿ ಅಡುಗೆಗಳಿಗೆ ಬಳಸ್ಕೊಂಡೆ. ಕೆಲವೊಂದು ಗೆಡ್ಡೆಗಳು ಹಾಗೆ ಉಳಿದಿತ್ತು. ಮಳೆಗಾಲ ಶುರುವಾಗೋಕ್ಕೂ ಮುಂಚೆ ಅದರಲ್ಲಿ ಸ್ವಲ್ಪ ಮೊಳಕೆಗಳು ಹಾಗೆ ಬರೋದಕ್ಕೆ ಶುರುವಾಯಿತು. ಆ ರೀತಿ ಮೊಳಕೆ ಬಂದಿರೋವಂಥ ಅರಿಶಿಣದ ಗೆಡ್ಡೆಗಳನ್ನ ನಾನು ತಗೊಂಡು ಬಂದು ನಮ್ಮ ಮನೆ ಮುಂದೆ ಇರುವಂತಹ ಪ್ಲ್ಯಾಂಟರ್ ಬಾಕ್ಸಲ್ಲಿ ಹಾಕಿದ್ದೆ. ಮಳೆಗಾಲ ಟೈಮಲ್ಲಿ ಹಾಕಿದ್ದು ಸುಮಾರು 1.5 ವರ್ಷ ಆಗಿದೆ ಆಲ್ರೆಡಿ ಹಾಕಿ. ಲಾಸ್ಟ್ ಇಯರ್ ಫೆಬ್ರವರಿ ಮಾರ್ಚಲ್ಲಿ ನಾವು ಹಾರ್ವೆಸ್ಟ್ ಮಾಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಹಾರ್ವೆಸ್ಟ್ ಮಾಡಿರಲಿಲ್ಲ. ಹಾಗಾಗಿ ಲಾಸ್ಟ್ ಟೈಮ್ ಬಿಟ್ಟಿರೋವಂಥ ಗೆಡ್ಡೆಗಳೆಲ್ಲ ಈ ಸಲ ಕೊಳ್ತೋಗಿದೆ. ಈ ಸಲ ಬಿಟ್ಟಿರೋವಂಥ ಗೆಡ್ಡೆಗಳನ್ನ ಮಾತ್ರ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಇವತ್ತು. ನಾವು ಕೈಯಲ್ಲೇ ತೆಗೆಯೋದಕ್ಕೆ ಟ್ರೈ ಮಾಡಿದೆ, ಬಟ್ ತುಂಬಾ ಕಷ್ಟ ಆಯಿತು ತೆಗೆಯೋದಕ್ಕೆ. ಹಾಗಾಗಿ ಚಿಕ್ಕದು ಗುದ್ಲಿ ಇದ್ದಿದ್ರೆ ಚೆನ್ನಾಗಿ ತೆಗಿಬೋದಾಯಿತು, ಆದರೆ ಗುದ್ಲಿ ಇರಲಿಲ್ಲ. ಮಚ್ಚನ್ನೇ ಬಳಸಿ ಅಲ್ಲಿರೋವಂಥ ಗೆಡ್ಡೆಗಳನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಹಾರ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲು ಸರಿಯಾಗಿ ನೀರನ್ನು ಹಾಕಬೇಕು. ನೀರು ಹಾಕದೇ ಇದ್ದರೆ ಗೆಡ್ಡೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಇವತ್ತು ಹಾರ್ವೆಸ್ಟ್ ಮಾಡ್ತೀವಿ ಅಂದರೆ ಹಿಂದಿನ ದಿವಸನೇ ಸ್ವಲ್ಪ ಚೆನ್ನಾಗೆಲ್ಲ ನೀರು ಹಾಕಿದರೆ ಇವತ್ತು ಸುಲಭವಾಗಿ ತೆಗಿಬೋದು. ತೆಗಿಯೋ ಅಂಥ ಈ ಅರಿಶಿಣದ ಗೆಡ್ಡೆಗಳನ್ನೆಲ್ಲ ಹಾಕೋದಕ್ಕೆ ಅಂತ ಒಂದು ಪ್ಲಾಸ್ಟಿಕ್ ಮೊರ ಇಟ್ಕೊಂಡಿದ್ದೀನಿ. ಅದರಲ್ಲಿ ತೆಗೆದಿದ್ದನ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಒಂದು ಮಚ್ಚಿನ ಸಹಾಯದಿಂದ ಮಣ್ಣನ್ನೆಲ್ಲ ಅಗೆದು ಅದರಲ್ಲಿ ಅರಿಶಿಣದ ಗೆಡ್ಡೆಗಳನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ದು ಸುಮಾರಷ್ಟು ಗೆಡ್ಡೆಗಳೆಲ್ಲ ಆ ಮಣ್ಣಲ್ಲೇ ಕೊಳ್ತೋಗಿತ್ತು. ಇನ್ನೂ ಕೆಲವೊಂದು ಗೆಡ್ಡೆಗಳು ಹಾಗೆ ಉಳ್ಕೊಂಡಿರುತ್ತೆ. ನಾವೆಷ್ಟೇ ಚೆನ್ನಾಗಿ ತೆಕ್ಕೊಂಡ್ರೂ ಕೂಡ ಗೆಡ್ಡೆಗಳನ್ನ ಕೆಲವೊಂದು ಗೆಡ್ಡೆಗಳು ಹಾಗೆ ಉಳ್ದೋಗಿರುತ್ತೆ. ಆ ರೀತಿ ಉಳಿದಿರೋಂಥ ಅರಿಶಿಣದ ಕೊಂಬು ಅಥವಾ ಅರಿಶಿಣದ ಗಡ್ಡೆಗಳೇನಿರುತ್ತೆ ಅದು ಮಳೆಗಾಲದ ಟೈಮಲ್ಲಿ ಆಟೋಮೆಟಿಕ್ಕಾಗಿ ಚಿಗುರು ಬಂದು, ಅಂದರೆ ಮೊಳಕೆ ಬಂದು ಅದು ಗಿಡ ಆಗುತ್ತೆ. ಅದರಿಂದನೇ ನಾವು ನೆಕ್ಸ್ಟ್ ಸಲ ಅರಿಶಿಣವನ್ನು ಹಾರ್ವೆಸ್ಟ್ ಮಾಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ದಪ್ಪವಾಗಿ ತುಂಬ ಚೆನ್ನಾಗಿ ಅರಿಶಿಣದ ಗೆಡ್ಡೆಗಳು ಸಿಕ್ಕಿತ್ತು. ಕೆಲವೊಂದೆಲ್ಲ ಕೊಳ್ತೋಗಿತ್ತು, ಅದನ್ನೆಲ್ಲ ಅಲ್ಲೇ ತೆಗೆದು ಹಾಕ್ತಾ ಇದ್ದೀನಿ, ಗೊಬ್ಬರ ಆಗುತ್ತೆ ಅಂತ. ಈ ರೀತಿ ಆರ್ಗ್ಯಾನಿಕ್ಕಾಗಿ ಬೆಳೆದಿರುವಂಥ ಅರಿಶಿಣ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಆಯುರ್ವೇದದಲ್ಲಿ ಅರಿಶಿಣವನ್ನು ಪ್ರಮುಖವಾಗಿ ಬಳಸ್ತಾರೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸನ್ನು ಹೊಂದಿರುತ್ತೆ. ಯಾವುದೇ ರೀತಿಯಾದಂಥ ದೇಹದಲ್ಲಿ ಹುಣ್ಣುಗಳಿದ್ರು ಅಥವಾ ಸುಮಾರಷ್ಟು ಗಾಯಗಳಿಗೆ, ಪಿಂಪಲ್ಸ್ಗಳಿಗೆಲ್ಲ ಇದನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ತೆಗೆದ್ಬಿಟ್ಟು ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿಣ ಹಾಗೆ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಕುಡಿದ್ರೆ ನೆಗಡಿ, ಕಫ, ಗಂಟ್ಲು ಕಟ್ಕೊಂಡಿರೋದು ಇದೆಲ್ಲ ಕಡಿಮೆ ಆಗುತ್ತೆ. ಮುಖಕ್ಕೆ ಫೇಸ್ ಪ್ಯಾಕ್ ಥರ ಹಚ್ಕೊಂಡ್ರೆ ಮುಖದಲ್ಲಿರುವಂಥ ಪಿಂಪಲ್ಸ್ ಕಡಿಮೆ ಆಗುತ್ತೆ. ಹಾಗೆ ಮುಖದಲ್ಲಿ ಗ್ಲೋ ಬರುತ್ತೆ. ಎಕ್ಸ್ಟ್ರಾ ಬೆಳೆದಿರೋವಂಥ ಕೂದಲುಗಳೇನಾದರೂ ಮುಖದಲ್ಲಿದ್ದರೆ ಅದೆಲ್ಲ ರಿಮೂವ್ ಆಗುತ್ತೆ ಈ ಅರಿಶಿಣವನ್ನು ಮುಖಕ್ಕೆ ಹಚ್ಚೋದ್ರಿಂದ. ಮಣ್ಣನ್ನು ಬಗದಷ್ಟು ಗೆಡ್ಡೆಗಳು ಸಿಗ್ತಾನೆ ಹೋಗ್ತಾ ಇತ್ತು. ಇಷ್ಟೊಂದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸುಮಾರು ಒಂದು 1 kg ಅಥವಾ 2 kg ಸಿಗ್ಬೋದೇನೋ ಅರಿಶಿಣ ಅಷ್ಟೇ. ಮನೆಗೆ ಒಂದು ಚಿಕ್ಕ ಬಾಟ್ಲ್ ಆಗೋಷ್ಟು ಅರಿಶಿಣದ ಪೌಡರ್ನ ಮಾಡ್ಕೊಬೋದಷ್ಟೇ ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಅರಿಶಿಣ ನಮಗೆ ಸಿಕ್ಕಿತ್ತು. ತುಂಬಾ ಹೆಲ್ದಿಯಾಗಿ ಅರಿಶಿಣ ಬಿಟ್ಟಿತ್ತು. ಅಂದರೆ ದಪ್ಪ ಸೈಜಲ್ಲಿ ನಮಗೆ ಅರಿಶಿಣಗಳು ಸಿಕ್ಕಿತ್ತು. ನಾವೇನು ಎಕ್ಸ್ಟ್ರಾ ಗೊಬ್ಬರ ಏನೂ ಹಾಕಿಲ್ಲ ಇದಕ್ಕೆ. ಸ್ಟಾರ್ಟಿಂಗಲ್ಲಿ ಈ ಪ್ಲ್ಯಾಂಟರ್ ಬಾಕ್ಸನ್ನು ತುಂಬಿಸುವಾಗ ನಮ್ಮ ಮನೆ ಹತ್ರನೇ ಮೋರಿಯಲ್ಲಿ ಬಿದ್ದಿರೋಂಥ ಮಣ್ಣು ಚೆನ್ನಾಗಿ ಈ ಹೊಂಗೆ ಮರದ ಎಲೆಗಳು, ಹೂಗಳು ಎಲ್ಲ ಬಿದ್ದು ಗೊಬ್ಬರ ಆಗಿರೋವಂಥ ಮಣ್ಣನ್ನು ಹಾಕಿ ನಾವು ಗಿಡ ಹಾಕಿದ್ವಿ ಅಷ್ಟೇ. ಅದಾದಮೇಲೆ ನಾವು ಯಾವುದೇ ರೀತಿಯಾದಂಥ ಗೊಬ್ಬರ ಹಾಕಿಲ್ಲ. ಹಾಗೆ ಯಾವುದೇ ರೀತಿಯಾದಂಥ ಕೇರನ್ನು ಕೂಡ ನಾವು ಇದಕ್ಕೆ ತಗೊಂಡಿಲ್ಲ. ಆದರೂ ಕೂಡ ಇಷ್ಟು ಚೆನ್ನಾಗಿ ಅರಿಶಿಣ ಬಿಟ್ಟಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಸುಮಾರು ಎಲ್ಲ ತೂಕ ಹಾಕಿದ್ರೆ 5-6 kg ಅಷ್ಟು ಅರಿಶಿಣ ಸಿಕ್ಕಿತ್ತು. ಇದನ್ನೆಲ್ಲ ತೊಗೊಂಡು ಮೊದಲು ಹೋಗಿ ಇವಾಗ ನೀರಲ್ಲಿ ನೆನೆ ಹಾಕ್ತೀನಿ. ಒಂದು ಅರ್ಧ ದಿವಸ ಪೂರ್ತಿ ನೀರಲ್ಲಿ ನೆನ್ಕೊಂಡು ಅದರಲ್ಲಿರುವಂಥ ಮಣ್ಣಲ್ಲೆಲ್ಲ ಬಿಟ್ಕೊಳ್ಳುತ್ತೆ. ಒಂದು 2-3 ಸಲ ಚೆನ್ನಾಗಿ ನೀರಲ್ಲಿ ತೊಳೆದ ನಂತರ ಇದನ್ನು ಹೆಚ್ಚಿಬಿಟ್ಟು ನಾವು ಒಣಗಿ ಹಾಕ್ಬೋದು ಬಿಸಿಲಿಗೆ. ಅದಾದಮೇಲೆ ಬೇಕಿದ್ರೆ ನೀವು ಮಿಕ್ಸಿಲೇ ಪೌಡರ್ ಮಾಡ್ಬೋದು ಅಥವಾ ಮಿಲ್ಲಿಗೆ ಕೊಟ್ಟು ಪೌಡರ್ನ ಮಾಡ್ಕೊಬೋದು. ಯಾವ ರೀತಿ ಅರಿಶಿಣದ ಪೌಡರ್ನ ನಾನು ಮನೆಯಲ್ಲೇ ತಯಾರು ಮಾಡ್ತೀನಿ ಅಂತಲೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ.
ಸೊ ಇಷ್ಟೆಲ್ಲ ಅರಿಶಿನ ಹಾರ್ವೆಸ್ಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ನನಗಂತೂ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಇನ್ನು ಮನೆಯಲ್ಲೇ ಅರಿಶಿನ ಬೆಳೆಯೋದು ತುಂಬಾ ಸುಲಭ. ನಿಮಗೆ ಸಿಕ್ಕಿದ್ರೆ ಅರಿಶಿನದ ಗೆಡ್ಡೆ ಒಂದು ಸಿಕ್ಕಿದ್ರೆ ಸಾಕು, ಅದರಿಂದನೇ ತುಂಬ ಗಿಡಗಳನ್ನ ನಾವು ಮಾಡ್ಕೊಬೋದು. ಮನೆಯಲ್ಲೇ ಚಿಕ್ಕ ಪಾಟಲ್ಲಿ ಹಾಕಿ ಬೆಳೆಯೋದಕ್ಕೆ ಟ್ರೈ ಮಾಡಿ. ಸೊ ಇವತ್ತಿನ ಈ ಗಾರ್ಡನಿಂಗ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ, ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.